ದುಡ್ಡು ಕೊಟ್ಟರಷ್ಟೇ ಮನೆ. ಮತ್ತೊಂದು ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಬಾಂಬ್ ವಿಜಯಪುರದ ನಾಗಾಠಾಣದಲ್ಲೂ ಕೂಡ ಮನೆಗಾಗಿ ಹಣಕ್ಕೆ ಬೇಡಿಕೆ ಇಟ್ರ ಅನ್ನುವಂಥ ಪ್ರಶ್ನೆ ಈಗ. ಶಾಸಕ PA ವಿಠಲ ಶಾಸಕರ PA ವಿಠಲ ಅವರದ್ದು ಎನ್ನಲಾದ ಆಡಿಯೋ. ಗ್ರಾಮ ಪಂಚಾಯತಿಗೆ ಮನೆ ತರಲು ಹಣ ಕೊಟ್ಟಿರುವ ಮಾತು, ಮನೆ ಬೇಕಾದರೆ ಹಣ ನೀಡಬೇಕು ಅನ್ನೋ ಧಾಟಿಯ ಮಾತು. ಫಲಾನುಭವಿ ತಂದೆಗೆ ಬಂದು ಭೇಟಿಯಾಗಲು ಸೂಚನೆ ಕೊಟ್ಟಿರೋದು. ಸಿಂದಗಿ ಬಿಜೆಪಿ ಶಾಸಕ ರಮೇಶ್ ಭೂಸನಸೂರ ಆಪ್ತ ಸಹಾಯಕನಾಗಿದ್ದ ಈ ವಿಠಲ ಬಗಲಿ ಅನ್ನೋರು ಇದೀಗ ನಾಗಠಾಣ ಕಾಂಗ್ರೆಸ್ ಶಾಸಕ ವಿಠಲ ಕಟಕದ ಹೊಂಡ ಆಪ್ತ. ಸಾವಿರಾರು ಮನೆಗಳ ಸರ್, ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಆಡಿಯೋನೂ ಕೇಳಿಲ್ಲ, ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ, ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ, ನಾ ದುಡ್ಡು ಕೊಡು, ನಾ ಮನೆ ಕೊಡ್ತೀನಿ ಅಥವಾ ದುಡ್ಡು ಕೊಡು, ನೀ ಮನೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು. ಸರ್, ಈಗ ನೀವು ಮಾಡಿರಿ ಅಂತಲ್ಲ, ನಿಮ್ಮ ಹಿಂದೆ ಈ ರೀತಿ ಎಲ್ಲ ನಡೀತಾ ಇದೆಯಾ ಗ್ರಾಮ ಪಂಚಾಯತಿ? ಹಾಗೇನಾಗಿಲ್ಲ ರೀ. ಆಮೇಲೆ ಈಗ ನಿಮ್ಗೆ ಗೊತ್ತಿರಲಾರ್ದೆ ನಿಮ್ಮ PA ಈ ರೀತಿ ಮಾಡ್ತಾ ಇದ್ದಾರೆ ಸರ್? ಹಾಗೇನು ಆಗೇ ಇಲ್ಲ, ಮಾಡಂಗೂ ಇಲ್ಲ ಸರ್. ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಆಡಿಯೋನೂ ಕೇಳಿಲ್ಲ, ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ದುಡ್ಡು ಕೊಟ್ಟರಷ್ಟೇ ಮನೆ. ಮತ್ತೊಂದು ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಬಾಂಬ್ ವಿಜಯಪುರದ ನಾಗಾಠಾಣದಲ್ಲೂ ಕೂಡ ಮನೆಗಾಗಿ ಹಣಕ್ಕೆ ಬೇಡಿಕೆ ಇಟ್ರ ಅನ್ನುವಂಥ ಪ್ರಶ್ನೆ ಈಗ. ಶಾಸಕ PA ವಿಠಲ ಶಾಸಕರ PA ವಿಠಲ ಅವರದ್ದು ಎನ್ನಲಾದ ಆಡಿಯೋ. ಗ್ರಾಮ ಪಂಚಾಯತಿಗೆ ಮನೆ ತರಲು ಹಣ ಕೊಟ್ಟಿರುವ ಮಾತು, ಮನೆ ಬೇಕಾದರೆ ಹಣ ನೀಡಬೇಕು ಅನ್ನೋ ಧಾಟಿಯ ಮಾತು. ಫಲಾನುಭವಿ ತಂದೆಗೆ ಬಂದು ಭೇಟಿಯಾಗಲು ಸೂಚನೆ ಕೊಟ್ಟಿರೋದು. ಸಿಂದಗಿ ಬಿಜೆಪಿ ಶಾಸಕ ರಮೇಶ್ ಭೂಸನಸೂರ ಆಪ್ತ ಸಹಾಯಕನಾಗಿದ್ದ ಈ ವಿಠಲ ಬಗಲಿ ಅನ್ನೋರು ಇದೀಗ ನಾಗಠಾಣ ಕಾಂಗ್ರೆಸ್ ಶಾಸಕ ವಿಠಲ ಕಟಕದ ಹೊಂಡ ಆಪ್ತ. ಸಾವಿರಾರು ಮನೆಗಳ ಸರ್, ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಆಡಿಯೋನೂ ಕೇಳಿಲ್ಲ, ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ, ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ, ನಾ ದುಡ್ಡು ಕೊಡು, ನಾ ಮನೆ ಕೊಡ್ತೀನಿ ಅಥವಾ ದುಡ್ಡು ಕೊಡು, ನೀ ಮನೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು. ಸರ್, ಈಗ ನೀವು ಮಾಡಿರಿ ಅಂತಲ್ಲ, ನಿಮ್ಮ ಹಿಂದೆ ಈ ರೀತಿ ಎಲ್ಲ ನಡೀತಾ ಇದೆಯಾ ಗ್ರಾಮ ಪಂಚಾಯತಿ? ಹಾಗೇನಾಗಿಲ್ಲ ರೀ. ಆಮೇಲೆ ಈಗ ನಿಮ್ಗೆ ಗೊತ್ತಿರಲಾರ್ದೆ ನಿಮ್ಮ PA ಈ ರೀತಿ ಮಾಡ್ತಾ ಇದ್ದಾರೆ ಸರ್? ಹಾಗೇನು ಆಗೇ ಇಲ್ಲ, ಮಾಡಂಗೂ ಇಲ್ಲ ಸರ್. ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಆಡಿಯೋನೂ ಕೇಳಿಲ್ಲ, ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ದುಡ್ಡು ಕೊಟ್ಟರಷ್ಟೇ ಮನೆ. ಮತ್ತೊಂದು ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಬಾಂಬ್ ವಿಜಯಪುರದ ನಾಗಾಠಾಣದಲ್ಲೂ ಕೂಡ ಮನೆಗಾಗಿ ಹಣಕ್ಕೆ ಬೇಡಿಕೆ ಇಟ್ರ ಅನ್ನುವಂಥ ಪ್ರಶ್ನೆ ಈಗ.
ಶಾಸಕ ಪಿ ಎ ವಿಠಲ ಶಾಸಕರ ಪಿ ಎ ವಿಠಲ ಅವರದ್ದು ಎನ್ನಲಾದ ಆಡಿಯೋ. ಗ್ರಾಮ ಪಂಚಾಯತಿಗೆ ಮನೆ ತರಲು ಹಣ ಕೊಟ್ಟಿರುವ ಮಾತು, ಮನೆ ಬೇಕಾದರೆ ಹಣ ನೀಡಬೇಕು ಅನ್ನೋ ಧಾಟಿಯ ಮಾತು. ಫಲಾನುಭವಿ ತಂದೆಗೆ ಬಂದು ಭೇಟಿಯಾಗಲು ಸೂಚನೆ ಕೊಟ್ಟಿರೋದು. ಸಿಂದಗಿ ಬಿಜೆಪಿ ಶಾಸಕ ರಮೇಶ್ ಭೂಸನಸೂರ ಆಪ್ತ ಸಹಾಯಕನಾಗಿದ್ದ ಈ ವಿಠಲ ಬಗಲಿ ಅನ್ನೋರು ಇದೀಗ ನಾಗಠಾಣ ಕಾಂಗ್ರೆಸ್ ಶಾಸಕ ವಿಠಲ ಕಟಕದ ಹೊಂಡ ಆಪ್ತ. ಸಾವಿರಾರು ಮನೆಗಳ ಸರ್, ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಅಡಿಯೋನೂ ಕೇಳಿಲ್ಲ. ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ, ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ, ನಾ ದುಡ್ಡು ಕೊಡು, ನಾ ಮನೆ ಕೊಡ್ತೀನಿ ಅಥವಾ ದುಡ್ಡು ಕೊಡು, ನೀ ಮನೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು. ಸರ್, ಈಗ ನೀವು ಮಾಡಿರಿ ಅಂತಲ್ಲ, ನಿಮ್ಮ ಹಿಂದೆ ಈ ರೀತಿ ಎಲ್ಲ ನಡೀತಾ ಇದೆಯಾ ಗ್ರಾಮ ಪಂಚಾಯತಿ? ಹಾಗೇನಾಗಿಲ್ಲ ರೀ. ಆಮೇಲೆ ಈಗ ನಿಮ್ಗೆ ಗೊತ್ತಿರಲಾರ್ದೆ ನಿಮ್ಮ ಪಿ ಎಗಳು ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಹಾಗೇನು ಆಗೇ ಇಲ್ಲ, ಮಾಡಂಗೂ ಇಲ್ಲ ಸರ್. ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಅಡಿಯೋನೂ ಕೇಳಿಲ್ಲ. ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ದುಡ್ಡು ಕೊಟ್ಟರಷ್ಟೇ ಮನೆ ಮತ್ತೊಂದು. ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಬಾಂಬ್ ವಿಜಯಪುರದ ನಾಗಾಠಾಣದಲ್ಲೂ ಕೂಡ ಮನೆಗಾಗಿ ಹಣಕ್ಕೆ ಬೇಡಿಕೆ ಇಟ್ರ ಅನ್ನುವಂಥ ಪ್ರಶ್ನೆ ಈಗ. ಶಾಸಕ ಪಿ ಎ ವಿಠಲ ಶಾಸಕರ ಪಿ ಎ ವಿಠಲ ಅವರದ್ದು ಎನ್ನಲಾದ ಆಡಿಯೋ. ಗ್ರಾಮ ಪಂಚಾಯತಿಗೆ ಮನೆ ತರಲು ಹಣ ಕೊಟ್ಟಿರುವ ಮಾತು, ಮನೆ ಬೇಕಾದರೆ ಹಣ ನೀಡಬೇಕು ಅನ್ನೋ ಧಾಟಿಯ ಮಾತು. ಫಲಾನುಭವಿ ತಂದೆಗೆ ಬಂದು ಭೇಟಿಯಾಗಲು ಸೂಚನೆ ಕೊಟ್ಟಿರೋದು. ಸಿಂದಗಿ ಬಿಜೆಪಿ ಶಾಸಕ ರಮೇಶ್ ಭೂಸನಸೂರ ಆಪ್ತ ಸಹಾಯಕನಾಗಿದ್ದ ಈ ವಿಠಲ ಬಗಲಿ ಅನ್ನೋರು ಇದೀಗ ನಾಗಠಾಣ ಕಾಂಗ್ರೆಸ್ ಶಾಸಕ ವಿಠಲ ಕಟಕದ ಹೊಂಡ ಆಪ್ತ. ಸಾವಿರಾರು ಮನೆಗಳ ಸರ್, ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಅಡಿಯೋನೂ ಕೇಳಿಲ್ಲ. ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ, ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ, ನಾ ದುಡ್ಡು ಕೊಡು, ನಾ ಮನೆ ಕೊಡ್ತೀನಿ ಅಥವಾ ದುಡ್ಡು ಕೊಡು, ನೀ ಮನೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು. ಸರ್, ಈಗ ನೀವು ಮಾಡಿರಿ ಅಂತಲ್ಲ, ನಿಮ್ಮ ಹಿಂದೆ ಈ ರೀತಿ ಎಲ್ಲ ನಡೀತಾ ಇದೆಯಾ ಗ್ರಾಮ ಪಂಚಾಯತಿ? ಹಾಗೇನಾಗಿಲ್ಲ ರೀ. ಆಮೇಲೆ ಈಗ ನಿಮ್ಗೆ ಗೊತ್ತಿರಲಾರ್ದೆ ನಿಮ್ಮ ಪಿ ಎಗಳು ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಹಾಗೇನು ಆಗೇ ಇಲ್ಲ, ಮಾಡಂಗೂ ಇಲ್ಲ ಸರ್. ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನಗೆ ಏನೂ ಗೊತ್ತೇ ಇಲ್ಲ, ಅಡಿಯೋನೂ ಕೇಳಿಲ್ಲ. ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ.